ಆಯ್ತು ನಿಮ್ಮ ನೋಡಿ ನಾನು ಮಾತಾಡ್ತೇನೆ. ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಆಯ್ತು ಒಂದ್ ಸೆಕೆಂಡ್ ತೋರಿಸ್ತೀರಿ. ಕೂತ್ಕೊಳ್ಳಿ. ಆಯ್ತು ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಈಗ ವಿಷಯ ಏನಂತ ಹೇಳಿದ್ರೆ ಒಂದ್ ಸೆಕೆಂಡ್ ಅದಕ್ಕೆ ಮುಂಚೆ ನಿಮಿಷ ನಾನು ಒಂದೇ ನಿಮಿಷ ಅಲ್ಲ ಸ್ಪೀಕರ್ ಸಾಹೇಬ್ರೆ ಒಂದೇ ನಿಮಿಷ ನೋಡಿ. ಅಲ್ಲಿ ಯಾರು ನಾನು ಗೌರವ್ ಸರ್ ಇಲ್ಲಿ ರಾಮಮೂರ್ತಿ ಕೂತ್ಕೊಳ್ಳಿ. ಒಂದ್ ನಿಮಿಷ ನೋಡಿ ಅಧ್ಯಕ್ಷ ಬರ್ತಾರೆ ವಿರೋಧ ಪಕ್ಷ. ಒಂದೇ ನಿಮಿಷ ಇಲ್ಲಿ ರೂಲಿಂಗ್ ಪಾರ್ಟಿಯವರು ಇದ್ದಾರೆ, ನಾವು ಅಪೋಸಿಷನ್ ಇದ್ದೀರಿ, ಮಾಧ್ಯಮದವರು ಇದ್ದಾರೆ. ಇದು 15 ನಿಮಿಷದಿಂದ ಗಲಾಟೆ ನಡೀತಾ ಇದೆ. ಸುಮಾರು 15 ನಿಮಿಷ ನರೇಂದ್ರ ಸ್ವಾಮಿ ನೀವು ಬಾಯ್ ಮಾಡಕ್ ನೋಡಿ ಇಲ್ಲಿ ಯಾಕೆ ಮಾತಾಡಪ್ಪ? ಏನ್ ಕೂತ್ಕೊಳ್ಳೋಲ್ಲ ನೀವು ಸುಮ್ಮನೆ ಮಾತಾಡಿ ಕೂತ್ಕೊಳ್ಳಿ. ಈಗ ಅವ್ರದ್ದು ಬರ್ಲಿ ಬಿಡಿ, ನಿಮ್ಗೆ ಬರ್ಲಿ ಬಿಡ್ರಿ, ಬರ್ಲಿ ಬಿಡ. ಆಯ್ತಪ್ಪ ನೀವು ಕೂತ್ಕೊಳ್ಳಿ. ಶಿವಲಿಂಗ್ ಅಶೋಕ್ ಅವ್ರೆ ಹೇಳ್ತಾರೆ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ಎಲ್ಲ ಕೂತ್ಕೊಳ್ಳಿ ಕೇಳಿ ಒಂದ್ ಸೆಕೆಂಡ್ ಕೂತ್ಕೊಳ್ಳಿ. ನಿಮ್ಮದು ಹಾಕಲ್ರಿ ಎಲ್ಲ ಕೂತ್ಕೊಳ್ಳಿ. ಅಪ್ಪ ಕೂತ್ಕೊಳ್ಳಿ. ಯಾಕೆ ಮಾತಾಡ್ತೀವಿ ನೀವು? ಸುಮ್ಮನೆ ಕೂತ್ಕೊಳ್ಳಿ. ಏನು ಎಪಿಸಿಡ್ಕೊಂಡು ಕೂತ್ಕೊಳ್ಳಿ ಎಲ್ಲ. ಈಗ ನೋಡಿ, ಇಲ್ಲಿ ಗಂಭೀರವಾದ ಚರ್ಚೆ ಇವತ್ತು ನಿಲುವಳಿ ಸೂಚನೆ ಬಗ್ಗೆ ನಡೀತಾ ಇದೆ. ನಡೀತಿರೋ ಸಂದರ್ಭದಲ್ಲಿ ಬಹುಶಃ ನಿನ್ನ ಕೂಡ BSL ತಾವು ಹೇಳಿದ್ದೀರಿ, ನಾವು ಹೇಳಿದವನು ಇಲ್ಲ ಹಾಗೆ ಮಾಡ್ಲಿಕ್ಕೆ ಬಿಡುದಿಲ್ಲ, ಮತ್ತೊಂದು ದಿವಸ ಯಾರು ಕೂಡ ಕೊಡ್ಲಿಲ್ಲ. ಮತ್ತೆ ಇವತ್ತು ಕೂಡ ನಡೀತಿರೋದು ದೂರದ ನಮ್ಮ ವಾರ್ತಾ ಇಲಾಖೆ ಮುಖಾಂತರ ಇವತ್ತು ಮಾಡುವಂಥದ್ದು. ಆದರೆ ನಾನು ಈಗ ನಿಮ್ಮ ಮುಂದೆ ಹೇಳಿ ಅದು ಸರಿಪಡಿಸಿ 10 ನಿಮಿಷ ಆಯಿತು, ಆಗ ಅದನ್ನು ಕೂಡ ಸರಿ ಆಗಲಿಲ್ಲ. ಆದ ಕಾರಣ ಯಾಕೆ ಆಗಲಿ ಅಂತ ಹೇಳಿಕೊಂಡು ಅವರ ಟೆಕ್ನಿಷಿಯನ್ ಕರೀತಾ ನೀವು ಬನ್ನಿ, ನಾನು ಸದನ 10 ನಿಮಿಷ ಮುಂದಿಡ್ತೇನೆ. ವೆರಿ ಗುಡ್. ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಸದನ